ಮಾಸ್ಟರ್ ಪೀಸ್ ಚಿತ್ರದ ರವಿಶಂಕರ್ ಅವರ ಒಂದು ಡೈಲಾಗ್, ಏ ಪಾಗಲ್, ಏನೋ ಇದು, ಏನು ಅಂದ್ಕೊಂಡಿದ್ಯಾ? ನಾನು ಎಷ್ಟು ಕಷ್ಟಪಟ್ಟು ಈ ಸ್ಟೇಜಿಗೆ ಬಂದಿದ್ದೀನಿ ಗೊತ್ತೇನೋ, ಹಿಂಗೆ ಕೂರಿಸಿದ್ಯಾ? ಹಾಂ, ಏನು ವಿಡಿಯೋ ಮಾಡ್ತಾ ಇದೆಯಾ? ಇದೊಂದು ಪೊಲೀಸಿಗೆ ಕೊಟ್ಟರೆ ಏನು ಮಾಡಿಬಿಡ್ತಾರೆ? ಏಯ್, ಅವತ್ತು ನಾನು ಹಾಸ್ಪಿಟಲಿಂದ ಎಸ್ಕೇಪ್ ಆದಮೇಲೆ ಬ್ಯಾಂಗ್ಳೂರಿಂದ ಗೋವಾ ತನಕ ಸೇಫಾಗಿ ರೀಚ್ ಮಾಡಿದ್ದೆ ಪೊಲೀಸ್. ನಮ್ಮನ್ನು ಹಿಡಿಯೋಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಆನೆಸ್ಟ್ ಆಫೀಸರ್ ಇದ್ದರೆ ಅವ್ರ ಕೈ ಕೆಳಗೆ 100 ಜನ ಇರ್ತಾರೆ ನಮ್ಮನ್ನು ಸೇಫ್ ಮಾಡೋಕ್ಕೆ. ಕರೆಕ್ಟ್ ಆಫೀಸರು. ಇದು ಬರೀ ಪೊಲೀಸ್ ಲೆವೆಲ್ಲು. ಇದ್ರ ಮೇಲೆ ಇನ್ನೊಂದಿದೆ, ಪೊಲಿಟಿಷಿಯನ್ ಲೆವೆಲ್ಲು. ಸರ್, ನಾನು ಜೈಲಲ್ಲಿ ಇರ್ತೀನಿ ಅಂದರೂ ನನ್ನನ್ನು ಜೈಲಲ್ಲಿ ಇರೋಕ್ಕೆ ಬಿಡಲ್ಲ. ಜೈಲಲ್ಲೂ ನಾನು VIP ನೇ. ಇಂಡಿಯಾದಲ್ಲಿ ಡ್ರಗ್ಸ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತೇನೋ ನಿನಗೆ? ಅದಕ್ಕೆ ಇಂಡಿಯಾದಲ್ಲಿ ಪ್ರಾವಿಜನ್ ಸ್ಟೋರಲ್ಲೂ ಡ್ರಗ್ಸ್ಗೆ ಹಂಗೆ ಆಗಬೇಕು. ದಟ್ಸ್ ಮೈ ಡ್ರೀಮ್, ದಟ್ಸ್ ಮೈ ವಿಷನ್. ನಿನಗೇನು ಬೇಕು ಹೇಳು? ಎಷ್ಟು ಕೋಟಿ ಬೇಕು ಹೇಳಿ ನಿನಗೆ? ಬೇಡ, ಕರ್ನಾಟಕನೇ ಕೊಡ್ತೀನಿ ತಗೋ, ಡೀಲರ್ಶಿಪ್ ಕೊಡ್ತೀನಿ, ಎಂಜಾಯ್ ಮಾಡು. ಅದನ್ನು ಬಿಟ್ಕೊಂಡು ಪಬ್ಲಿಕ್ಗೆ ಹೀರೋ ಆಗಬೇಕಂತ ಅಂದ್ಕೊಂಡಿದ್ಯಾ? ಇಂಡಿಯಾಗೆ ಓಬಮ್ಮ ಬಂದೋದ್ಮೇಲೆ ಎಲ್ಲ ಬದಲಾಗ್ಬಿಡುತ್ತೆ ಅಂತ ಹೋಪ್ ಜಾಸ್ತಿ ಆಗಿದೆ ನಿನಗೆ. ಟಾಯ್ಲೆಟ್ ಕಮೋಡಲ್ಲಿ ಕೂತ್ಕೊಂಡು ಟ್ವಿಟರು ಫೇಸ್ಬುಕ್ಕಲ್ಲಿ ಕಮಾನ್ ಇಂಡಿಯಾ ಅಂತ ಕಮೆಂಟ್ ಹಾಕ್ಬಿಟ್ರೆ ಇಂಡಿಯಾ ಬದಲಾಗ್ಬಿಡುತ್ತೆ ಅಂತ ಎಲ್ಲ ಜನ ಅಂದ್ಕೊಂಡಿದ್ದಾರೆ. ಅಮೇರಿಕಾ ಪ್ರೆಸಿಡೆಂಟೇ ಬರಲಿ, ಯಾರೇ ಬರಲಿ, ತಾಜ್ ಮಹಲ್ ಮುಂದೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇರಬೇಕು. ನೋ ವಾಟ್ ಕ್ಯಾನ್ ಜಡ್ಜ್ ಇಂಡಿಯಾ.